ಅರಣ್ಯ ಇಲಾಖೆಯ ನೀತಿಯಿಂದ ಬೆಂಗಳೂರು ಪರಿಸರಕ್ಕೆ ಹಾನಿ ಆಗುತ್ತಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಭಾರೀ ಎಡವಟ್ಟಾಗಿದೆ. ಇಲಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಎಡವಟ್ಟಾಗಿದ್ದು, ಇದಕ್ಕೆ ಪರಿಸರವಾದಿಗಳಿಂದ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹಾಗಾದರೆ ಯಾವುದು ಆ ಎಡವಟ್ಟು? ಇದರ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರನ್ನ ಉದ್ಯಾನ ನಗರಿ ಅಂತ ಕರೆಯಲಾಗ್ತಿತ್ತು. ದಿನ ಕಳೆದಂತೆ ಹಸರೀಕರಣ ಕಡಿಮೆಯಾಗ್ತಾ ಇದ್ದಂತೆ ಗಾರ್ಡನ್ ಸಿಟಿ ಕಾಂಕ್ರೀಟ್ ಸಿಟಿಯಾಗಿ ಮಾರ್ಪಾಡಾಗ್ತಿದೆ. ಹೀಗಾಗಿ ಸರ್ಕಾರ ಹಸಿರನ್ನ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನ ಪಡ್ತಿದೆ. ಇದರ ನಡುವೆ ಅರಣ್ಯ ಇಲಾಖೆಗಳು ಎಡವಟ್ಟಿನಿಂದ ಬೆಂಗಳೂರಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರದ ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಬಳಿ ಇರೋ 8.61 ಎಕರೆ ಪ್ರದೇಶದಲ್ಲಿ ಸುಮಾರು 50ಕ್ಕೂ ವಿವಿಧ ಪ್ರಭೇದದ ಸುಮಾರು 1300 ಮರಗಳಿವೆ. ಇದೀಗ ರೈಲ್ವೆ ಇಲಾಖೆ ಒಡೆತನಕ್ಕೆ ಸೇರಿದ್ದ ಈ ಜಾಗವನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಳ್ಳಲು ಮುಂದಾಗಿದೆ. ಇದರಿಂದ ಪರಿಸರವಾದಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಕಂಟೋನ್ಮೆಂಟ್ ಒಂದು ಏನಾಗಿದೆ ಅಂದರೆ ಬಯೋಡೈವರ್ಸಿಟಿ ಹೆರಿಟೇಜ್ ಟ್ಯಾಗ್ನ ರಿವರ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಯಾವುದೇ ಒಂದು ರೀಸನ್ ಮಾಡಲಿ ಇದು ತುಂಬ ತಪ್ಪು. ಒಂದು ಎನ್ವೈರ್ನ್ಮೆಂಟ್ ಹಿಸ್ಟ್ರಿಲೇ ಥರದ್ದು ಒಂದು ಆಗಿರಲಿಲ್ಲ. ಆಮೇಲಿಂದ ಇದನ್ನು ಖಂಡಿತ ನಾವು ಹೋರಾಟ ನಡೆಸ್ತೀವಿ. ಆಮೇಲಿಂದ ಪಬ್ಲಿಕ್ ಕನ್ಸಲ್ಟೇಷನ್ ಆದಾಗ ಇದನ್ನು ಬೇಡ ಅಂತ ಹೇಳಿದ್ವಿ. ಆ್ಯಕ್ಚುಲಿ ಬಯೋಡೈವರ್ಸಿಟಿ ಹೆರಿಟೇಜ್ ಬಂದು ಎಕ್ಸ್ಟೆನ್ಷನ್ನೇ. ಇದು ಕಮರ್ಷಿಯಲೈಸೇಷನ್ ಆಗೋದಕ್ಕೆ ಅಥವಾ ಮರನ ಕಡಿಯೋದಕ್ಕೆ ಇದುವರೆಗೂ ಯಾರೂ ಬೇಕು ಅಂತ ಹೇಳಿಲ್ಲ ಆ್ಯಕ್ಚುಲಿ. ಸೊ ಇದನ್ನು ಖಂಡಿತ ನಾವು ಫೈಟ್ ಮಾಡೇ ಮಾಡ್ತೀವಿ. ಆ್ಯಕ್ಚುಲಿ ಎಲ್ಲ ಥರದಲ್ಲೂ ಆಪ್ಷನ್ಸ್ನ ಲೀಗಲಾಗಿ ಅಥವಾ ಪಬ್ಲಿಕ್ ಡೊಮೈನಲ್ಲಿ ಎಲ್ಲನೂ ಚೆಕ್ ಮಾಡೇ ಮಾಡ್ತೀವಿ. ಸೊ ಏನಾಗಿದೆಯೋ ಅದು ತುಂಬ ತಪ್ಪಾಗಿದೆ. ಸ್ಟೇಟ್ ಗೌರ್ಮೆಂಟ್ ಹತ್ರ ಮೋಸ್ಟ್ ಪ್ರಾಬಬಲಿ ದುಡ್ಡು ಏನಿಲ್ಲ ಕಳ್ಕೊತಾ ಇರೋದ್ರಿಂದ ಅಥವಾ ಅವ್ರ ಹತ್ರ ಇಲ್ಲದೆ ಇರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಇದು ಆಮೇಲೆ ಬೇರೆ JKVK ಲ್ಯಾಂಡು ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಈ ಪ್ರಾಜೆಕ್ಟ್ಸ್ನ ಅನ್ವಾಂಟೆಡ್ ಪ್ರಾಜೆಕ್ಟ್ಸ್ನ ಬೆಂಗಳೂರಿಗೆ ತರ್ತಾ ಇದ್ದಾರೆ. ಇನ್ನು ವಾಣಿಜ್ಯ ಉದ್ದೇಶಕ್ಕೆ ಮರಗಳ ಮಾರಣ ಹೋಮ ಮಾಡದಿರಲು ಪರಿಸರವಾದಿಗಳು ನಿರಂತರವಾಗಿ ಪ್ರತಿಭಟನೆ ನಡೆಸಿದರು. ಇದರ ಫಲವಾಗಿ ಈ ಪ್ರದೇಶವನ್ನ ಪಾರಂಪರಿಕ ತಾಣವೆಂದು ಘೋಷಣೆ ಮಾಡಿತ್ತು. ಆದರೆ ಇದ್ದಕ್ಕಿದ್ದಂತೆ ಅರಣ್ಯ ಇಲಾಖೆ ಈ ಆದೇಶವನ್ನ ವಾಪಸ್ ಪಡೆದಿದೆ. ಇದು ಪರಿಸರವಾದಿಗಳ ಆಕ್ರೋಶಕ್ಕೆ ಕಾರಣವಾಗ್ತಿದೆ ಮತ್ತು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ. ಒಟ್ಟಾರೆ ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿಯಲ್ಲಿರುವ 8 ಎಕರೆ ಜಾಗವನ್ನು ಉಳಿಸಿಕೊಳ್ಳುವುದರಿಂದ ಸಾವಿರಾರು ಮರಗಳು ಉಳಿಯಲಿವೆ. ಇನ್ನು ನಗರದ ಪಾರಂಪರಿಕವಾದ ತಾಣ ಹಾಗೆ ಉಳಿಯಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.